ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ದಿವ್ಯಲಕ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ದಿವ್ಯಾ. ನನ್ನ ಮತ್ತೊಂದು ದಿನಕ್ಕೆ ನೀವೆಲ್ಲರೂ ವೆಲ್ಕಮ್ ಮಾಡ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡೋಣವಾ? ಸೊ ಇವತ್ತು ಆಷಾಢದ ಶುಕ್ರವಾರ, ಮೊದಲನೇ ವಾರ. ಬೆಳಗ್ಗೆ ಬೇಗನೆ ಎದ್ದು ಎಲ್ಲ ಕೆಲಸನ ಮುಗಿಸ್ಕೊಂಡು ಪೂಜೆನೆಲ್ಲ ಮಾಡ್ಕೊಂಡಿದ್ದಾಯಿತು. ಹಾಗೆ ಟಿಫನ್ ಮುಗಿಸ್ಕೊಂಡಿದ್ದೀನಿ. ನಿಮ್ಮೆಲ್ಲರನ್ನು ವೆಲ್ಕಮ್ ಮಾಡಬೇಕಲ್ವಾ? ಸೊ ಹಾಗಾಗಿ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ವೆಲ್ಕಮ್ ಮಾಡೋ ವಿಡಿಯೋದಕ್ಕೂ ಮುಂಚೆ ಪೂಜೆ ಎಲ್ಲ ಹೇಗಾಯಿತು ಅನ್ನೋದನ್ನ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ. ಅದನ್ನು ನೋಡ್ಕೊಬನ್ನಿ. ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡೋಣ. ಶುಕ್ರವಾರ ಬೆಳಗ್ಗೆ ಬೇಗನೆ ಎದ್ದು ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಅಂದರೆ ಗುರುವಾರನೇ ನಾನು ದೇವ್ರ ಸಾಮಗ್ರಿಗಳನ್ನೆಲ್ಲ ತೊಳೆದಿಟ್ಕೊಂಡಿದ್ದೆ. ಹಾಗೆ ದೇವ್ರ ಮನೆಯೂ ಅಷ್ಟೇ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಯಾವುದಕ್ಕೂ ಬೊಟ್ಟೆನೂ ಇಟ್ಕೊಂಡಿರಲಿಲ್ಲ, ಅಂದರೆ ಕುಂಕುಮ ಎಲ್ಲ ಇಟ್ಕೊಂಡಿರಲಿಲ್ಲ. ಬೆಳಗ್ಗೆನೇ ಇಟ್ಕೊಳ್ಳೋಣ, ಪೂಜೆ ಎಲ್ಲ ಮಾಡ್ಕೊಳ್ಬೇಕಾದ್ರೆ ಇಟ್ಕೊಳ್ಳೋಣ ಅಂತೇಳಿ ಸುಮ್ಮನಾಗಿದೆ. ಅದಕ್ಕೋಸ್ಕರ ಇವತ್ತು ಬೆಳಗ್ಗೆ ಬೇಗನೆ ಎದ್ದು ದೇವ್ರಿಗೆಲ್ಲ ಕುಂಕುಮ ಇಟ್ಕೊಂಡು ಹಾಗೆ ಹೂವನ್ನೆಲ್ಲ ಮುಡಿಸ್ಕೊತಾ ಇದ್ದೀನಿ. ಹಾಗೆ ಪೂಜೆ ಸಾಮಾನುಗಳನ್ನೆಲ್ಲ ಯಾವ ರೀತಿ ತೊಳಿತೀನಿ, ಹಾಗೆ ದೇವ್ರ ಮನೇನ ಯಾವ ರೀತಿ ಡೀಪ್ ಕ್ಲೀನ್ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಆಗಲಿಲ್ಲ, ಟೈಮ್ ಆಗೋಗಿತ್ತು ಅಂಥೇಳಿ ಎಲ್ಲನೂ ನಾನೇ ಮಾಡಿಕೊಂಡೆ, ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಹಾಗೆ ಪ್ರತಿ ಶುಕ್ರವಾರನೂ ನಾನು ಉಪ್ಪಿನ ದೀಪನ ಹಚ್ತಾ ಬರ್ತಾಯಿದ್ದೀನಿ. ಇವತ್ತು ಅಷ್ಟೇ, ಅದರಲ್ಲೂ ಆಷಾಢ ಶುಕ್ರವಾರ ಬೇರೆ, ಹಾಗಾಗಿ ಉಪ್ಪಿನ ದೀಪನ ಹಚ್ಕೊಂಡಿದ್ದೀನಿ. ಇದನ್ನು ನೆಕ್ಸ್ಟ್ ಶುಕ್ರವಾರ ಬೇಕಾದರೆ ನಾನು ಡೀಟೇಲಾಗಿ ವ್ಲಾಗ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಪೂಜೆನೆಲ್ಲ ಮಾಡ್ಕೊತಾ ಇದ್ದೀನಿ. ಪೂಜೆ ಮಾಡಬೇಕಾದ್ರೆ ಸಂಕಲ್ಪ ಮಾಡ್ಕೋತಾರೆ, ಹಾಗೆ ಬೇಡ್ಕೊತಾ ಇರ್ತಾರೆ ದೇವ್ರ ಹತ್ರ. ನನಗೆ ಅದೇನು ಅಂತ ಗೊತ್ತಿಲ್ಲ, ಬೇಡ್ಕೊಳ್ಳೋದಕ್ಕೇ ಆಗೋದಿಲ್ಲ, ಏನು ಬೇಡ್ಕೋಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ಏಕೆಂದರೆ ನಮ್ಮ ಜೀವನದಲ್ಲಿ ಏನು ಬೇಕು ಏನು ಬೇಡ ಅನ್ನೋದು ಭಗವಂತನಿಗೆ ಗೊತ್ತಿರುತ್ತೆ. ಅದನ್ನು ನಾನು ಮತ್ತೆ ಅವ್ರಿಗೆ ನೆನಪಿಸೋ ಅವಶ್ಯಕತೆ ಇಲ್ಲ ಅಂತ ನನಗನ್ಸುತ್ತೆ. ಸೊ ಹಾಗಾಗಿ ನಾನು ಏನು ಕೇಳೋದಿಲ್ಲ, ಜಸ್ಟ್ ಪೂಜೆ ಮಾಡಿ ಕೈ ಮುಗಿತೀನಿ ಅಷ್ಟೇ. ಸೊ ಇನ್ನು ಚಪಾತಿ ಮತ್ತು ಅಡುಗೆನೂ ಸಹ ಬೆಳಗ್ಗೆನೇ ಮಾಡ್ಕೊತಾ ಇದ್ದೀನಿ. ಹೇಗಿದ್ದರೂ ಬೇಗನೆ ಎದ್ದಿದ್ನಲ್ವ ಅಂಥೇಳಿ ಎಲ್ಲ ಒಟ್ಟಿಗೆ ಮುಗ್ದೋಗ್ಬಿಡಲಿ ಅಂಥೇಳಿ ಎಲ್ಲ ಒಂದೊಂದು ಕಡೆ ಮಾಡ್ಕೊತಾ ಇದ್ದೀನಿ. ಒಂದು ಕಡೆ ಚಪಾತಿ ಮಾಡಿಕೊಂಡು ಅಡುಗೆಗೆ ಇವತ್ತು ತರಕಾರಿ ಎಲ್ಲ ಇದ್ವಲ್ಲ, ಫ್ರೆಶ್ಶಾಗಿ ತರಕಾರಿ ಕಾಣ್ತು ಅಂದರೆ ನನಗೆ ಇಲ್ಲ ತರಕಾರಿ ಸಾಂಬಾರು ಮಾಡ್ಕೊತೀನಿ, ಇಲ್ಲ ಅಂದರೆ ತರಕಾರಿ ಪಲಾವ್ ಮಾಡ್ಕೊತೀನಿ. ಇವತ್ತು ಸಾಂಬಾರೇ ಮಾಡೋಣ ಅಂಥೇಳಿ ಸಾಂಬಾರನ್ನ ಮಾಡ್ಕೊಂಡಿದ್ದೆ. ಹಾಗೆ ಮೋಹನ್ ಅವ್ರಿಗೆ ಟೀ ಮಾಡಿ ಕೊಟ್ಟಿರಲಿಲ್ಲ ಅಂಥೇಳಿ ಅವ್ರಿಗೆ ಒಂದು ಕಡೆ ಟೀಗೆ ಇಟ್ಕೊಂಡಿದ್ದೆ. ಹಾಗೆ ಅವ್ರು ಹೊರಗಡೆ ಹೋಗಿದ್ರು, ಕೇಕ್ ತಂದಿದ್ರು ಮೋಹನ್ ಅವರು. ಸೊ ಅದನ್ನು ಲಕ್ಷಿಗೊಂದು ಕಿಶನ್ಗೊಂದು ಎರಡಷ್ಟೇ ತಂದಿದ್ರು. ಕಿಶನ್ ಅರ್ಧನೇ ತಿಂದಿದ್ದ ಅಷ್ಟೇ, ಇನ್ನು ಅರ್ಧ ನೀನೇ ತಿನ್ಕೊಳ್ಳಮ್ಮ, ಅವನು ಕೊಡಬೇಡ ಮತ್ತು ಅವನು ಊಟ ಮಾಡೋದಿಲ್ಲ ಅಂತ ಹೇಳಿದ್ರು. ಸೊ ನಾನೊಂದು ಸ್ವಲ್ಪ ತಿನ್ಕೊಂಡೆ. ಹಾಗೆ ಟೀನೂ ಸಹ ರೆಡಿಯಾಗಿತ್ತು. ನನಗೂ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಿತ್ತು ಅಂತೇಳಿ ನಾನು ಅವ್ರ ಜೊತೆ ಒಂದು ಕಪ್ ಕಾಫಿ ಕುಡ್ಕೊಂಡು ಈಗ ಮಧ್ಯಾಹ್ನ ಮೇಲೆ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅಡುಗೆಗೆ ತರಕಾರಿ ಸಾಂಬಾರು ಮಾಡಿದ್ದೆ ಅಂತ ಹೇಳಿದ್ನಲ್ವ, ಅದಕ್ಕೆ ಸೈಡ್ಸ್ಗೆ ಅಂತೇಳಿ ಇವಾಗ ಹೆಸರು ಬೇಳೆನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಅಂದರೆ ಕೋಸಂಬರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮೊದಲಿಗೆ ಹೆಸರು ಬೇಳೆನೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಇವಾಗ ನೆನೆ ಹಾಕೋದಕ್ಕೆ ಅಂತ ಇಟ್ಟಿದ್ದೀನಿ. ಹಾಗೆ ಮುದ್ದೆ ಬೇಡ ಅಂತ ಹೇಳಿದರು ಮೋಹನ್ ಅವರು. ಇವಾಗ ಮುದ್ದೆ ತಿನ್ನೋದಕ್ಕಾಗಲ್ಲ ನನ್ನ ಕೈಲಿ, ರೈಸೇ ಮಾಡಿಬಿಡು ಅಂತ ಹೇಳಿದ್ರು. ಹಾಗಾಗಿ ರೈಸ್ಗೆ ಇಟ್ಕೊತಾ ಇದ್ದೀನಿ. ಇವತ್ತು ರಾತ್ರಿ ಮಲಗೋದು ಲೇಟಾಗಿತ್ತು. ಹಾಗೆ ಬೆಳಗ್ಗೆ ಬೇಗನೆ ಎದ್ದಿದ್ದಕ್ಕೂ ಅದಕ್ಕೂ ಸ್ವಲ್ಪ ನಿದ್ದೆ ಜಾಸ್ತಿನೇ ಬರ್ತಿತ್ತು. ಏನು ಕೆಲಸ ಮಾಡೋದಕ್ಕೂ ಇಂಟ್ರೆಸ್ಟ್ ಇರಲಿಲ್ಲ. ಸೊ ಇನ್ನೇನು ಮಾಡೋದು ಅಂತೇಳಿ ಒಂದೊಂದೇ ನಿಧಾನಕ್ಕೆ ಮಾಡ್ಕೊತಾ ಇದ್ದೀನಿ. ಹಾಗೆ ಉಪ್ಪು ಬೇರೆ ಖಾಲಿಯಾಗಿತ್ತು, ಕಲ್ಲುಪ್ಪು. ಅಂದರೆ ಸ್ವಲ್ಪ ಇದ್ದಾಗಲೇ ನಾನು ಅದನ್ನು ರಿಫಿಲ್ ಮಾಡ್ಕೊಂಡು ಬಿಡ್ತೀನಿ, ಅದನ್ನು ಜಾಸ್ತಿ ಖಾಲಿ ಆಗೋವರೆಗೂ ಬಿಡೋದಕ್ಕೆ ಹೋಗಲ್ಲ. ಉಪ್ಪು ಅಷ್ಟೇ ಮನೆಯಲ್ಲಿ ಯಾವಾಗಲೂ ಇರಬೇಕು, ಉಪ್ಪು ಖಾಲಿ ಆಯಿತು ಅಂತ ಹೇಳಬಾರ್ದು. ಸೊ ನಾನು ಸಂಬಳ ಬಂದಾಗ ಒಂದು 2 ಪ್ಯಾಕೆಟ್ ತರಿಸಿ ಇಟ್ಕೊಂಡ್ಬಿಡ್ತೀನಿ, ಅದು ಖಾಲಿ ಆಗೋದಕ್ಕೆ ಬಿಡೋದಿಲ್ಲ. ಹಾಗೆ ಇವಾಗ ಕ್ಯಾರೆಟ್ ಮತ್ತು ಸೌತೆಕಾಯಿನೆಲ್ಲ ಹೆಚ್ಚಿಟ್ಕೊಳ್ಳೋಣ ಕೋಸಂಬರಿಗೆ ಅಂತೇಳಿ ಇದನ್ನು ಮೇಲ್ಗಡೆ ಸಿಪ್ಪೆನೆಲ್ಲ ಪೀಲ್ ಮಾಡಿ ಇಟ್ಕೊತಾ ಇದ್ದೀನಿ. ಒಬ್ಬೊಬ್ಬರು ಸೌತೆಕಾಯಿ ಸಿಪ್ಪೆನ ಪೀಲ್ ಮಾಡೋದಿಲ್ಲ, ನನಗೆ ಅದೇನಂತ ಗೊತ್ತಿಲ್ಲ. ಅದು ಸಿಪ್ಪೆ ತೆಗ್ದು ಮಾಡಿದ್ರೆ ಇಷ್ಟ ಆಗುತ್ತೆ ಕೋಸಂಬರಿನ, ಹಾಗಾಗಿ ಅದನ್ನೆಲ್ಲ ತೆಗೆದಿಟ್ಕೊತಾ ಇದ್ದೀನಿ. ಹಾಗೆ ಹಸಿರುಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪೆಲ್ಲ ಬೇಕಿತ್ತು, ಅದನ್ನು ಎತ್ಕೊಂಡು ಇವಾಗ ಅದನ್ನು ಸಹ ಕಟ್ ಮಾಡ್ಕೊತಾ ಇದ್ದೀನಿ. ಏಕೆ ಅಂತ ಗೊತ್ತಿಲ್ಲ, ಕಿಶನ್ ಸ್ವಲ್ಪ ಜಾಸ್ತಿನೇ ಹಠ ಮಾಡ್ತಿದ್ದ ಇವತ್ತು. ಸೊ ಹಾಗಾಗಿ ನೋಡಿ ಕೋಸಂಬರಿ ಮಾಡೋದನ್ನ ಎಷ್ಟೊತ್ತು ಮಾಡಿದೆ ಗೊತ್ತಾ, ಅವನ್ನ ಸಮಾಧಾನ ಮಾಡೋದು, ಅಲ್ಲಿ ಕೂರಿಸೋದು ಮತ್ತು ಟಿ ವಿ ಹಾಕ್ಕೊಡೋದು, ಈ ಥರ ಎಲ್ಲ ಸಮಾಧಾನ ಮಾಡೋದು ಬರೋದು, ಈ ಕೋಸಂಬರಿಗೆ ರೆಡಿ ಮಾಡೋದು, ಇದೇನೇ ಮಾಡ್ತಾಯಿದ್ದೆ. ಹಾಗೆ ಫ್ರಿಜ್ ಡೋರ್ ತೆಗೆದಾಗ ಗೊತ್ತಾಯಿತು ಇವತ್ತು ನೆಲ್ಲಿಕಾಯಿ ತಿಂದಿಲ್ಲ ಅಲ್ವಾ ಅಂತ. ಸೊ ಹಾಗಾಗಿ ನೆಲ್ಲಿಕಾಯಿನ ತಿನ್ಕೊಂಡೇ ಕೆಲಸ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ನೋಡಿ ಕಿಶನ್ನ ಅಲ್ಲೇ ಕೂರಿಸಿದ್ದೀನಿ. ಹಾಗೆ ತೆಂಗಿನಕಾಯಿ ಬೇಕಿತ್ತಲ್ವ, ಸೊ ಹಾಗಾಗಿ ತೆಂಗಿನಕಾಯಿನೂ ತುರ್ಕೊತಾ ಇದ್ದೀನಿ. ಇತ್ತೀಚೆಗೆ ತೆಂಗಿನಕಾಯಿ ಜಾಸ್ತಿ ಸಿಗ್ತಾ ಇಲ್ಲ, ಯಾವುದೇ ಅಡುಗೆಗೂ ಬಳಸ್ತಾನೇ ಇಲ್ಲ. ಇವತ್ತು ಬೇಕು ಅಂತೇಳಿ ಮೋಹನ್ ಅವ್ರ ಕೈಲಿ ತರಿಸ್ಕೊಂಡಿದ್ದೆ.
ಈಗ ಕೋಸಂಬರಿ ಮಾಡೋದಕ್ಕೆ ಹೆಸರುಬೇಳೆ ಎಲ್ಲ ನೆಂದಿತ್ತು. ಸೊ ಇವಾಗ ನಾನು ಅದಕ್ಕೆ ಕ್ಯಾರೆಟ್ ಮತ್ತು ಸೌತೆಕಾಯಿ, ಕೊತ್ತಂಬರಿ ಸೊಪ್ಪು, ಹಸಿರುಮೆಣ್ಸಿನ್ಕಾಯಿ ಇದನ್ನೆಲ್ಲನೂ ಹಾಕ್ಕೊಂಡಿದ್ದೀನಿ. ಹಾಗೆ ಇವಾಗ ತೆಂಗಿನಕಾಯಿ ತುರಿನೂ ಹಾಕ್ಕೊಂಡ್ಬಿಡೋಣ ಅಂತೇಳಿ ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಒಂದು ಮಿಕ್ಸ್ನ ಕೊಡ್ತೀನಿ. ಉಪ್ಪು ಹಾಕೋದಕ್ಕೂ ಮುಂಚೆ ಲಕ್ಷ್ಯಗೆ ಸ್ವಲ್ಪ ಎತ್ತು ಮಾಡ್ಕೊಂಡ್ಬಿಡ್ತೀನಿ. ಅವನ್ನ ಬಿಟ್ಟು ನಾವೇನೂ ತಿನ್ನೋದಿಲ್ಲ. ಅವ್ನು ಬಂದಮೇಲೆ ಉಪ್ಪು ಹಾಕಿ ಕೊಡೋಣ ಅಂತ. ಫ್ರೆಂಡ್ಸ್, ಸಂಜೆಯಿಂದ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಕಿಶನ್ ಮಲ್ಕೊಂಡಿದ್ದ ನೋಡಿ, ಎದ್ದು ಬಂದಿದ್ದಾನೀಗ. ಎದ್ದು ಬಂದು ಅಳ್ತಾ ಇರೋದು ಅಮ್ಮ ಅಂತ. ಎದ್ದಿದ ತಕ್ಷಣ ಅವನ ಹತ್ರನೇ ಇರ್ಬೇಕು ನಾನು. ಇವಾಗ ತಾನೇ ಲಕ್ಷ್ಯ ಕೂಡ ಬಂದ. ಸೊ ಡ್ರೆಸ್ ಚೇಂಜ್ ಮಾಡ್ತಾ ಇದ್ದಾನೆ. ಏನ ತಿಂಡಿ? ಯಾವ ಖುಷಿಗೋ? ದಿನ ನಾನು ನಿಮಗೆ ತಿಂಡಿ ಮಾಡ್ಕೊಟ್ಟು ನನಗೇನು ಬೇಜಾರಾಗಲ್ವಾ? ನೀವು ಏನಾದರೂ ಅಪ್ಪ ಮಕ್ಕಳು ಮಾಡಿಕೊಡ್ಬೇಕಪ್ಪ ನನಗೆ. ತಿನ್ನಕ್ಕೆ ಬರುತ್ತಾ? ಅಲ್ಲ, ಹೊಟ್ಟೆ ತುಂಬ ಊಟ ತಿನ್ನೋದು ಬಿಟ್ಬಿಟ್ಟು ಸ್ನ್ಯಾಕ್ಸು ಅಂತಿಲ್ಲ ಯಾವಾಗ್ಲೂ. ಗ್ರೀನ್ ಆಪಲ್ ಚೆನ್ನಾಗಿರ್ತದೆ ಅಂತ ತರಿಸ್ಕೊಂಡೆ, ಆದರೆ ಚೆನ್ನಾಗಿಲ್ಲ. ಗ್ರೀನ್ ಆಪಲ್ ತಿಂದರೆ ಅದು ಹೆಲ್ತ್ಗೆ ಒಳ್ಳೇದು ಚಿನಿ, ಅದಕ್ಕೋಸ್ಕರ ತಿನ್ನಬೇಕು. ಒಳ್ಳೆ ಟೀಚರ್ ಮುಂದೆ ಮಕ್ಕಳು ಬಂದು ಕೈ ಕಟ್ಕೊಂಡು ನಿಂತ್ಕೋತಾರಲ್ಲ, ಹಂಗೆ ತಿಂಡಿ ಬೇಕು ಅಂತ ಬಂದು ನಿಂತ್ಕೊಂತೀಯ. ಏನು ಮಾಡಿಕೊಡ್ಬೇಕು? ನೆನ್ನೆ ಎಲ್ಲ ಸ್ವೀಟ್ ಕಾರ್ನ ಮಾಡಿದ್ದೀನಿ. ಇವತ್ತು ಸ್ವೀಟ್ ಕಾರ್ನ್ ಅದೇ ಮಾಡಿಕೊಡ್ಲಾ? ಅದನ್ನೇ ಹಾಂ, ಸ್ವೀಟ್ ಕಾರ್ನ್ದು ಚಿರ್ಮುರಿ ನೆನ್ನೆ ಮಾಡಿದ್ನಲ್ಲ. ಇವನು ಲೇ ಅಪ್ಪ ಶಿವಪ್ಪ, ಹಾಂ ಚಿನ್ನಿ, ಕೃಷ್ಣ, ಯಾಕೆ ಮಗನೇ? ಸೊ ನೀವೇ ನೋಡಿದ್ರಲ್ವಾ ನನ್ನ ಮಕ್ಕಳಿಗೆ ತಿಂಡಿ ಅಂದರೆ ಎಷ್ಟು ಇಷ್ಟ ಅಂತ. ಅದು ಅಲ್ಲದೆ ಇವಾಗ ಗಾಳಿ ಚೆನ್ನಾಗಿ ಬೀಸ್ತಿದೆ, ಆಷಾಢದ ಗಾಳಿ. ತಿನ್ನಬೇಕು ಏನಾದರೂ ಅಂತ ಅನ್ನಿಸ್ತಾನೆ ಇರುತ್ತೆ. ಮಕ್ಳಿಗಷ್ಟೇ ಅಲ್ಲ, ನಮಗೂ ಅಷ್ಟೇ ತುಂಬಾ ಕ್ರೇವಿಂಗ್ಸ್ ಆಗ್ತಾನೆ ಇರುತ್ತೆ. ಮಕ್ಕಳು ಅಷ್ಟೇ 1 ಗಂಟೆಗೆಲ್ಲ ಊಟಕ್ಕೆ ಬಿಟ್ಟಿರ್ತಾರೆ. 1-2 ಚಪಾತಿ ಹಾಕಿ ಕಳಿಸಿರ್ತೀವಿ. ಅದು ಏನು ಹೊಟ್ಟೆ ತುಂಬುತ್ತಲ್ವ ಅವರಿಗೆ. ಚೆನ್ನಾಗಿ ಆಟ ಆಡ್ಕೊಂಡು ಬಂದಿರ್ತಾರೆ. ಸೊ ಇವಾಗ ಒಂದು ಗ್ಲಾಸ್ ಹಾಲು, ಅದ್ರ ಜೊತೆಗೆ ಏನಾದರೂ ಒಂದು ಸ್ನ್ಯಾಕ್ಸ್ ಕೊಟ್ಟರೆ ಅವ್ರಿಗಂತೂ ಫುಲ್ ಖುಷಿಯಾಗಿಬಿಡುತ್ತೆ. ಆರಾಮಾಗಿ ತಿನ್ಕೊಂಡು ಓಡಾಡಿಕೊಂಡು ಇರ್ತಾರೆ. ಇನ್ನು ನಾಳೆ ಸ್ಯಾಟರ್ಡೆ ಅವನಿಗೆ ಪೇರೆಂಟ್ಸ್ ಮೀಟಿಂಗ್ ಇತ್ತು, ಅದು ಬೇರೆ ಅಟೆಂಡ್ ಮಾಡಬೇಕು ನಾಳೆಗೆ. ಇನ್ನು ಸ್ಯಾಟರ್ಡೆ ಸಂಡೇ ವೀಕೆಂಡ್ ಅಂತ ಹೇಳೋದಷ್ಟೇ. ಎಷ್ಟು ಬೇಗ ಆ ದಿನ ಮುಗಿಯುತ್ತೆ ಅನ್ನೋದೇ ಹೇಳೋದಕ್ಕಾಗೋದಿಲ್ಲ. ಇವನು ಇನ್ನೂ ಮಲ್ಕೊಂಡಿದ್ದಾನೆ. ಎದ್ದೊಳ ಕೃಷ್ಣ, ಏಯ್ ಕೃಷ್ಣ, ಎದ್ದ ಮಗನೇ, ಎದ್ದಳಲ್ಲ? ತಾಚಿ ಮಾಡ್ತೀರಾ? ಅಣ್ಣ ಎಲ್ಲ ತಿಂಡಿ ತಿನ್ಕೊಂಡ? ಚಿನ್ನಿ, ಅಣ್ಣ ತಿಂಡಿ ತಿಂತಾ ಇದ್ದಾನೆ ಕಣೋ, ನೋಡೋಲಿ. ಕೇಳಿಸ್ಕೊಂಡ? ತಿನ್ಕೊಳ್ಳೋದ ಅವನು? ಹಾಂ ಅಣ್ಣ, ನೀನೇ ತಿಂಡಿ ತಿನ್ನೋ ಅಣ್ಣ, ಅವನಿಗೆ ಕೊಡ್ಬೇಡ. ತಿಂಡಿ ಬೇಕಾ ಮಗನೇ? ಬೇಕಾ? ಸೊ ಬನ್ನಿ, ಇವಾಗ ಏನಾದರೂ ಮಾಡಿಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಾಡಿಕೊಡ್ತೀನಿ. ಚಿನ್ನಿ ಹೋಗು, ಅಣ್ಣ ಏನೋ ತಿಂಡಿ ತಂದಿದ್ದಾನೆ, ತಿನ್ನು ಹೋಗು ಅಣ್ಣನ ಜೊತೆ ಸೇರಿಕೊಂಡು. ಹೋಗು ಕೃಷ್ಣ. ಸರಿ, ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ಫ್ರೆಂಡ್ಸ್, ಲಕ್ಷ್ಯಗೆ ಅವರಪ್ಪ ಕೇಕ್ ತಂದಿದ್ರು. ಒಂದು ನಾನು ಮತ್ತು ಕಿಶಾನ್ ತಿನ್ಕೊಂಡು, ಇನ್ನೊಂದಿತ್ತು ಅವನು ಕೊಡೋಣ ಅಂತ ಎತ್ತು ಮಾಡಿದ್ದೀನಿ. ಅವನ ರಿಯಾಕ್ಷನ್ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ, ಬನ್ನಿ. ಲಕ್ಷಯ್ ತಗೋ, ಕೊಡ್ತೀನಿ ಇರು ಚಿನ್ನಿ. ಖುಷಿ ತಿನ್ಬಾರ್ದು, ಇನ್ನು ಸ್ವಲ್ಪ ಹೊತ್ತು ಬಿಟ್ಕೊತೀನಿ ಚಿನ್ನಿ. ಫ್ರಿಜ್ಜಿಂದ ಡೈರೆಕ್ಟಾಗಿ ತೆಗ್ದಿದ್ದೀನಲ್ವಾ. ಏನಮ್ಮ ಅಲ್ಲಿ ಹೊರಗಡೆ ಇಡೋಗು. ನಾನು ಸುಮ್ಮನೆ ನೀನು ಯಾವ ಥರ ರಿಯಾಕ್ಟ್ ಮಾಡ್ತೀಯಾ ಅಂತ ನೋಡೋಕೆ ಮಾಡಿದೆ. ಹ್ಯಾಪಿನಾ? ಏನಮ್ಮ? ನಿನಗೂ ಕೊಡ್ತೀನಿ, ಬಾ ಬಾ. ನಾನು ನೀನು ಬೆಳಗ್ಗೆ ತಿನ್ಕೊಂಬಿಟ್ರಲ್ಲ ಚಿನ್ನಿ, ಈಗ ಎಲ್ಲಿಂದ ಬರುತ್ತೆ? ನಮ್ಮಿಬ್ರಿಗೂ ಅಣ್ಣನೇ ಶೇರ್ ಮಾಡಬೇಕು.
ತಿನ್ನು ಮಗನೇ. ಫ್ರೆಂಡ್ಸ್, ನನ್ನ ಮಗ ಅಂತೂ ಏನು ಕೊಟ್ಟರು ಸ್ಪೂನಲ್ಲೇ ತಿಂತಾನೆ, ಫೋರ್ಕಲ್ಲಿ. ಇವನೇನಿಲ್ಲ, ಇವನು ಪಕ್ಕ ನಾಟಿ ಸ್ಟೈಲ್. ಇವನು ನಾಟಿ ಅಲ್ಲ, ಫಾರಂ ಕೋಳಿ ಇದು ಅಲ್ಲನಾ ಕೃಷ್ಣ? ಚೆನ್ನಾಯ್ತಾ? ನಾನು ಮಾಡಿದ್ದಲ್ಲ ಚಿನ್ನಿ, ಇದು ಅಂಗಡಿಯಿಂದ ತಂದಿರೋದು, ಬೇಕ್ರಿಯಿಂದ. ಚೆನ್ನಾಗೈತಾ? ಲಕ್ಷಯ್, ನಿನಗೆ ನಾನು ಮಾಡೋದು ಇಷ್ಟನಾ ಇಲ್ಲ ಬೇಕ್ರಿಲಿ ತರೋದು ಇಷ್ಟನಾ? ನೀನು ಯಾಕೆ? ನೀ ಹೆಲ್ತಿಯಾಗಿ ಮಾಡ್ಕೊಡ್ತೀಯ. ಅದು ಇದು ಅನ್ಹೆಲ್ದಿನಾ? ಹ್ಮ್, ಮತ್ತೆ ಯಾಕೆ ತಿಂತಿದ್ಯಾ? ಅಪರೂಪಕ್ಕೆ ತಿನ್ಬೇಕು. ಹೌದಾ? ಹ್ಮ್. ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ಮಗನಿಗೆ ಜಾಸ್ತಿ ಬೇಕ್ರಿ ತಿಂಡಿ ಇಷ್ಟ ಆಗಲ್ಲ ಅಂತ ಹೇಳ್ದ. ಸೊ ಊರಲ್ಲಿ ಏನಾದರೂ ಇದ್ದಾಗ ನಮ್ಮಮ್ಮ ಅದು ಇದು ತಿಂಡಿ ಕೊಡಿಸ್ತಾನೆ ಇರ್ತಾರೆ, ಅದಕ್ಕೆ ಅಡಿಕ್ಟ್ ಆಗಿರ್ತಾನೆ. ಇಲ್ಲಿಗೆ ಬಂದಾಗ ನಾನು ಏನಾದರೂ ಮನೆಯಲ್ಲೇ ಮಾಡ್ಕೊಡ್ತೀನಿ. ಅಪರೂಪಕ್ಕೆ ಈ ಥರ ಎಲ್ಲ ತರಿಸೋದು. ಯಾರಾದರೂ ಅಮ್ಮ ಈ ಥರ ಯಾರಾದರೂ ಬಂದಾಗ ಮಾತ್ರ ನಾನು ತೊಗೊಂಡು ಬರಬೇಡಿ ಅಂತ ಹೇಳಿದ್ರು ಬೇಕ್ರಿ ತಿಂಡಿ ತಂದುಬಿಡ್ತಾರೆ, ಆವಾಗ ತಿನ್ಕೊತಾರೆ ಅಷ್ಟೇ. ಅದನ್ನು ಬಿಟ್ಟರೆ ನಾವೇನು ತರ್ಸೋದಕ್ಕೆ ಹೋಗಲ್ಲ. ಇವತ್ತೇನೋ ಮೊನ್ನೆ ಕೇಕ್ ಮಾಡಿದ್ದು ಹಾಳಾಗ್ತಲ್ಲ, ಸೊ ಅದಕ್ಕೋಸ್ಕರ ಪಾಪಚ್ಚಿ ಅಷ್ಟು ಆಸೆ ಇಟ್ಟಿದೆ ಕೇಕ್ ಮಾಡ್ತೀನಿ ಅಂತ, ಅದು ಫ್ಲಾಪ್ ಆಯಿತು ಅಂತ ಹೇಳಿ ತರಿಸ್ಕೊಟ್ಟಿದೆ. ಹೋಗ್ಲಿ ಒಂದೊಂದು ಪೀಸ್ ತಿನ್ನಲಿ ಅಂತ. ಜಾಸ್ತಿನೂ ತರಿಸಲ್ಲ, 2 ಪೀಸ್ ತರಿಸಿದೆ. ಅದರಲ್ಲಿ ಕಿಶನ್ ಒಂದು ಸ್ವಲ್ಪ ತಿಂದಿದ್ದ, ನಾನು ಮತ್ತು ಮೋಹನ್ ಅವ್ರಿಗೆ ಒಂದು ಸ್ವಲ್ಪ ತಿನ್ಕೊಂಡ್ವಿ. ಒಂದು ಕೇಕ್ ಮಾತ್ರ ಲಕ್ಷಗೆ ಅಂತ ಇಟ್ಟಿದೆ, ಅದರಲ್ಲೂ ಅರ್ಧ ಪಾಪ ಕಿಶನ್ಗೆ ಕೊಟ್ಟಿದ್ದೇನೆ. ಹೀಗೆ ಬೇಕ್ರಿ ತಿಂಡಿ ಅಂದರೆ ಜಾಸ್ತಿ ಏನು ಕೊಡೋದಕ್ಕೆ ಹೋಗೋದಿಲ್ಲ. ಮನೆಗಾದರೆ ಎಲ್ರಿಗೂ ಜಾಸ್ತಿ ಮಾಡಿರ್ತೀನಿ ಕ್ವಾಂಟಿಟಿ. ಯಾರ್ಯಾರು ಎಷ್ಟೆಷ್ಟು ತಿಂತಾರೆ ಅಂತ ನನಗೆ ಗೊತ್ತಿರುತ್ತಲ್ವ, ಹಾಗೆ ಮಾಡಿರ್ತೀನಿ ಅಷ್ಟೇ. ಸೊ ಇವತ್ತಿನ ವ್ಲಾಗು ಹೀಗೆ ಕಂಟಿನ್ಯೂ ಆಗ್ತಿದೆ. ಯಾವ ಥರ ಬರ್ತಿದೆ ವ್ಲಾಗ್ ಅಂತ ಗೊತ್ತಿಲ್ಲ ನನಗೆ, ಏಕೆಂದರೆ ಕಂಟೆಂಟೇ ಸಿಗ್ತಿಲ್ಲ. ಏನು ಮಾಡೋದು ಅಂತಲೇ ಆಗ್ತಿದೆ. ಕೋಸಂಬರಿ ಬೇರೆ ಇದೆಯಲ್ವಾ, ಅದನ್ನು ಹಾಕ್ಕೊಟ್ಬಿಡ್ತೀನಿ ಅವನಿಗೆ. ಅಂದರೆ ಫ್ರಿಜ್ಜಿಂದ ಹೊರಗಡೆ ತೆಗೆದಿಟ್ಬಿಡ್ತೀನಿ. ಸೌಂಡ್ ಮಾಡಬೇಡ್ರ ಲಕ್ಷಯ್, ಸೌಂಡ್ ಕಡಿಮೆ ಕೊಡು. TV ಸೌಂಡು ಜಾಸ್ತಿ ಕೊಟ್ಕೊಂಡು ಬಿಟ್ಟಿರ್ತಾರೆ, ನನಗೆ ಮಾತಾಡೋದಕ್ಕೆ ಆಗಲ್ಲ. ಮತ್ತು ನನಗೆ ಭಯ ಕಾಪಿರೈಟ್ಸ್ ಎಲ್ಲಿ ಬಂದ್ಬಿಡುತ್ತೋ ಅಂತ ಹೇಳಿ. ಸೊ ತೊಗೊಂಡಿದ್ದೀನಿ ಕೋಸಂಬರಿನ, ಅದನ್ನು ಸ್ವಲ್ಪ ಹೊರಗಡೆ ಇಟ್ಟಿರ್ತೀನಿ. ಇದಾದಮೇಲೆ ಅವನಿಗೆ ಕೊಡ್ತೀನಿ. ಸ್ವಲ್ಪ ಹೊತ್ತು ಬಿಟ್ಟು ಸಾಲ್ಟ್ ಮಿಕ್ಸ್ ಮಾಡಿ. ನಾನು ಇದನ್ನು ಇವಾಗ ಏನಾಗಿದೆ ಅಂದರೆ ನನ್ನ ಟ್ರೈಫೋಡ್ನ ಕಿತ್ತಾಕ್ಬಿಟ್ಟಿದ್ದಾರೆ. ಸೊ ಈಗ ನೋಡಿ, ಸೆಲ್ಫಿ ವೀಡಿಯೋನೇ ಮಾಡಬೇಕು, ಈ ಥರ ಕೈಲಿ ಹಿಡ್ಕೊಂಡು ಕೈಯೆಲ್ಲ ನೋವು ಬಂದುಬಿಡ್ತೈತೆ ನನಗಂತೂ. ಅದಕ್ಕೆ ವೀಡಿಯೋ ಮಾಡೋದಕ್ಕೆ ಬೇಜಾರಾಗ್ತಿದೆ. ಸೊ ತೋರಿಸ್ತೀನಿ ರೀ ಯಾವ ಥರ ಕಿತ್ತಾಕ್ಬಿಟ್ಟಿದ್ದಾರೆ ಅಂದರೆ, ಅದನ್ನು ನೋಡಿ, ಕಿತ್ತೋಗ್ಬಿಟ್ಟೈತಿ ಇದು. ಸೊ ಹಾಗಾಗಿ ಜಾಸ್ತಿ ವೀಡಿಯೋಸ್ನೇ ಮಾಡೋದಕ್ಕಾಗ್ತಿಲ್ಲ. ಇದನ್ನು ಆರ್ಡ್ರ್ ಮಾಡಿದ್ದೀನಿ, ಮೊಬೈಲಿದ್ದು ಹೋಲ್ಡ್ ಮಾಡ್ತಾರಲ್ವ ಅದನ್ನು ಕಿತ್ತಾಕಿದ್ದಾರೆ, ಅದನ್ನು ಆರ್ಡ್ರ್ ಮಾಡಿದ್ದೀನಿ. ಮೋಸ್ಟ್ಲಿ ನಾಳೆ ಬರ್ಬೋದು. ಅಲ್ಲಿವರೆಗೂ ಈ ಥರ ಸೆಲ್ಫಿ ವಿಡಿಯೋನೇ ಮಾಡ್ಕೊಂಡು ಓಡಾಡಬೇಕು. ಸೊ ಏನು ಮಾಡೋದು, ನಾನು ಎಷ್ಟೇ ಅದ್ರ ಬಗ್ಗೆ ಗಮನ ಕೊಟ್ಟರು ಯಾವುದಾದ್ರೂ ಒಂದು ಮಾಯದಲ್ಲಿ ಎತ್ಕೊಂಡು ಹೊಂಟೋಗ್ಬಿಡ್ತಿರ್ತಾರೆ. ಸೊ ಅದೇ ಬೇಜಾರು. ನಾನು ಬೇಗ ಕೆಲಸಗಳು ಆಗಬೇಕು ಅಂತೇಳಿ ನಾನು ಕೆಲಸದ ಕಡೆ ಗಮನ ಕೊಟ್ಟಿರ್ತೀನಿ. ಆದರೆ ಇವರು ಈ ಥರ ತಲೆಹರಟೆಗಳೆಲ್ಲ ಮಾಡ್ತಾ ಇರ್ತಾರೆ. ನೀವು ಏನು ಇವಾಗ ರಿಂಗ್ ಲೈಟ್ ಇದೆಯಲ್ವಾ, ಈ ರಿಂಗ್ ಲೈಟಲ್ಲಿ ಸ್ವಲ್ಪ ಹಾಗೆ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಇಲ್ಲ ಅಂದರೆ ಅದು ರಿಂಗ್ ಲೈಟು ಕರೆಕ್ಟಾಗಿ ಕೂರೋದಿಲ್ಲ. ನಮಗೆ ಯಾವ ಥರ ಬೇಕು ಅಲ್ಲಿಗೆ ಅಡುಗೆ ಮಾಡುವಾಗಲಾಗಲಿ ಸ್ವಲ್ಪ ಝೂಮ್ ಹಾಕೋದಿಲ್ಲ, ಅದು ದೂರನೇ ಇರುತ್ತೆ. ಅದೊಂದು ಬೇಜಾರು. ಗೇಟ್ ಎಲ್ಲ ಹೆಂಗೆ ಬೇಕೋ ಹಾಗೆ ತೆಗೆದು ಹಾಕ್ಬಿಟ್ಟು ಬಂದ್ಬಿಟ್ಟಿರ್ತಾರೆ. ಗೇಟು ಹಾಕೋದಿಲ್ಲ, ಏನಿಲ್ಲ. ಅವಾಗ ಮಾಡಿಸಿದ್ದು ಕಿಶನ್ನು 5 ಮಂತ್ 9 ಮಂತ್ ಇದ್ದಾಗ ಅವನು ಹೊರಗಡೆ ಹೋಗ್ಬಿಡ್ತಾನೆ ಅಂತೇಳಿ, ಹೊಸ್ಲು ದಾಟದ ಮೇಲೆ ಹೊರಗಡೆ ಹೋಗ್ತಾನೆ ಅಂತೇಳಿ ಈ ಥರ ಗ್ರಿಲ್ಲೆಲ್ಲ ಮಾಡಿಸ್ಕೊಂಡ್ಬಿಟ್ಟಿದ್ವಿ. ಏನು ಚಿನ್ನಿ, ಇಲ್ಲೇ ಇದ್ದೀನಿ, ತಿನ್ನು. ಬೇಡವಾ? ಬೇಕಾ? ಸರಿ ತಿನ್ನು. ಎಲ್ಲ ಸೈಕಲ್ ತುಳಿತವ್ರೆ. ನನ್ನ ಮಗನ ಸೈಕಲ್ ಊರಲ್ಲೈತೆ, ಅದು ಕೆಟ್ಟೋಗ್ಬಿಟ್ಟೈತೆ. ಅವನಿಗೊಂದು ಸೈಕಲ್ ತೆಗೆದು ಕೊಡಬೇಕು. ನೋಡೋಣ, ಇವತ್ತು ಬೇಡ, ದಸರಾ ಟೈಮಲ್ಲಿ ತಕ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಣ್ಣದಂಗೆ ಮಳೆ ಹನಿ ಬೇರೆ ಆಗ್ತಿದೆ ಇವತ್ತು. ಏನಾ 1 ನಿಮಿಷ ಅವ್ರ ಕಣ್ಣಿಗೆ ಕಾಣಿಸ್ತಾ ಇರೋಂಗಿಲ್ಲ. ನಾನು ಅಮೇ ಅಂತಾರೆ. ಇಲ್ಲ ಇಲ್ವೇನಾ?
ಏನಮ್ಮ ಇನ್ನೇನಿಲ್ಲ, ಸಂಜೆ ಒಂದು ರೌಂಡ್ ಪೂಜೆ ಮಾಡಬೇಕು. ಒಂದು 6 ಗಂಟೆ 6:15 ಹಂಗೆ ಪೂಜೆ ಮಾಡ್ತೀನಿ. ನೋಡೋಣ ಬನ್ನಿ, ಏನಾದರೂ ಒಂದು ಸ್ನ್ಯಾಕ್ಸ್ ಮಾಡಿ ಕೊಡೋಣ ಮಕ್ಕಳಿಗೆ. ಗಾಳಿ ಸಿಕ್ಕಾಪಟ್ಟೆ ಜೋರಾಗಿ ಬಿಸ್ತಿದೆ. ಏನಾದರೂ ಬಿಸಿ ಬಿಸಿಯಾಗಿ ಮಾಡಿಕೊಟ್ರೆ ಅವ್ರಿಗೂ ಖುಷಿ ಆಗುತ್ತೆ. ಕೋಸಂಬರಿನ ತೆಗೆದು ಒಂದು ಸ್ವಲ್ಪ ಹೊತ್ತು ಆದಮೇಲೆ ಇವಾಗ ನಾನು ಅದಕ್ಕೆ ಉಪ್ಪನ್ನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಥರ ಮಿಕ್ಸ್ ಮಾಡಿ ಲಕ್ಷ್ಯಗೆ ಕೊಟ್ಟರೆ ಅವನಿಗಂತೂ ಫುಲ್ ಖುಷಿ ಆಗುತ್ತೆ. ಅವನಿಗೆ ಬೇಕ್ರಿ ತಿಂಡಿ ಅಂತಲೇ ಅಲ್ಲ, ಈ ಥರದ್ದು ಏನಾದರೂ ಸ್ಪೆಷಲಾಗಿ ಕೊಟ್ಟರು ಇಷ್ಟಪಟ್ಟು ತಿಂತಾನೆ. ಇನ್ನು ಅವನಿಗೆ ಸ್ಕೂಲಿಗೆ ಹೋಗಬೇಕಾದ್ರೆ ಸ್ವಲ್ಪ ಲೇಟ್ ಆಯ್ತು ಇವತ್ತು, ಅದಕ್ಕೋಸ್ಕರ ಅವ್ನು ಸ್ನಾನ ಮಾಡಿ ಹೋಗಿರಲಿಲ್ಲ. ಜಸ್ಟ್ ಫೇಸ್ ವಾಶ್ ಮಾಡ್ಕೊಂಡು ಹೋಗಿದ್ದ. ಸೊ ಮನೆಗೆ ಬಂದಮೇಲೆ ಅವನಿಗೆ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿಸಿ ಇವಾಗ ಅವನೇ ಪೂಜೆ ಮಾಡ್ತೀನಿ ಅಮ್ಮ ಅಂತ ಹೇಳ್ದ. ಸೊ ಹಾಗಾಗಿ ಆಯಿತು ಮಾಡಪ್ಪ ಅಂತ ಹೇಳಿ ಅವನ ಕೈಲೇ ಪೂಜೆನೂ ಮಾಡಿಸ್ದೆ. ಇನ್ನು ಅಷ್ಟೊತ್ತಿಗೆ ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡೋಣ ಮಕ್ಕಳಿಗೆ ಅಂತೇಳಿ ಇವಾಗ ಮಾಡ್ಕೊತಾ ಇದ್ದೀನಿ. 1-2 ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಾಗೆ ಅಜ್ವೈನ ತೊಗೊಂಡಿದ್ದೀನಿ. 1 ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ, 1 ಸ್ಪೂನ್ ಆಗೋಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕಾಳು ಮೆಣಸನ್ನ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಬಿಸಿ ಮಾಡಿರೋ ಅಂತಹ ಎಣ್ಣೆನೂ ಸಹ ಹಾಕ್ಕೊತಾ ಇದ್ದೀನಿ. ನೀವಿಲ್ಲಿ ಎಣ್ಣೆ ಜಾಗದಲ್ಲಿ ತುಪ್ಪನೂ ಹಾಕ್ಕೊಳ್ಬೋದು ಅಥವಾ ಬೆಣ್ಣೆ ಹಾಕ್ಕೊಳ್ಬೋದು. ನೀವೇನೇ ಹಾಕ್ಕೊಂಡ್ರೂ ಇದಕ್ಕೆ ಬಿಸಿ ಮಾಡಿ ಹಾಕ್ಕೊಳ್ಳಿ. ಬಿಸಿ ಮಾಡಿ ಹಾಕ್ಕೊಳ್ಳೋದ್ರಿಂದ ಗರಿಗರಿಯಾಗಿ ಬರುತ್ತೆ. ನಾವಿಲ್ಲಿ ಅಕ್ಕಿ ಹಿಟ್ಟೇನು ಯೂಸ್ ಮಾಡ್ತಿಲ್ಲ, ಆದ್ರೂ ಕ್ರಿಸ್ಪಿಯಾಗಿ ಬಂದಿತ್ತು. ಸೊ ಇದಕ್ಕೆ ರೀಸನ್ ಏನು ಅಂದರೆ ನಾವು ಹಾಕಿರೋ ಅಂಥ ಬಿಸಿ ಎಣ್ಣೆ. ಸೊ ನೀವು ಸಹ ಎಣ್ಣೆ, ತುಪ್ಪ, ಬೆಣ್ಣೆ ಏನು ಹಾಕಿದ್ರೂ ಬಿಸಿ ಬಿಸಿಯಾದ ಹಾಕಿ. ಹಾಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚಪಾತಿ ಹಿಟ್ಟನ್ನು ಅದಕ್ಕೆ ನೋಡಿ ಈ ಥರ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ. ಇದನ್ನು 2 ಭಾಗಗಳನ್ನಾಗಿ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಚಪಾತಿ ಹಿಟ್ಟನ್ನು ನಾವು ಹೇಗೆ ಲಟ್ಟಿಸ್ಕೊತೀವೋ ಅದೇ ಥರನೇ ಹಾಕ್ಕೊತಾ ಇದ್ದೀನಿ. ಗೋಧಿ ಹಿಟ್ಟಿಂದನೇ ಡಸ್ಟಿಂಗ್ ಮಾಡಿಕೊಂಡು ಇವಾಗ ನೋಡಿ ಈ ಥರ ಮಂದನೂ ಇರಬಾರ್ದು ಅಥವಾ ತೆಳ್ಳಗೂ ಇರಬಾರ್ದು, ಒಂದು ಮೀಡಿಯಮ್ ಆಗಿರಬೇಕು. ಅಲ್ಲಿವರೆಗೂ ನಾವು ಒಸ್ಕೊಂಡು ಇವಾಗ ನೀವು ಯಾವ ಶೇಪಲ್ಲಿ ಬೇಕಾದರೆ ಇದನ್ನು ಕಟ್ ಮಾಡ್ಕೊಳ್ಬೋದು. ನಾನಿಲ್ಲಿ ಬಾಕ್ಸ್ ಟೈಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಅಂದರೆ ಬಾಕ್ಸ್ ಟೈಪ್ ಅಂತಲೇ ಬರ್ತಿಲ್ಲ, ಯಾವ್ಯಾವ ಶೇಪು ಅಂತಲೇ ಗೊತ್ತಿಲ್ಲ, ಆ ಥರದ್ದೆಲ್ಲ ಬಂತು. ಬಟ್ ಇಟ್ಸ್ ಓಕೆ, ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಶೇಪ್ ಮುಖ್ಯ ಅಲ್ಲ, ಟೇಸ್ಟ್ ಮುಖ್ಯ ಅನ್ನೋದೇ ಅಲ್ವಾ. ಸೊ ಹಾಗಾಗಿ ಇವಾಗ ನೋಡಿ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈಗ ಇದನ್ನು ಎಣ್ಣೆಗೆ ಹಾಕ್ಕೊಳ್ಳೋದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಎಣ್ಣೆನ ಬಿಸಿ ಮಾಡೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಅಂದರೆ ಹೊಗೆ ಹೋಗೋ ಥರ ಎಲ್ಲ ಬಿಸಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಜಸ್ಟ್ ಒಂದು ಮೀಡಿಯಮಾಗಿ ಕಾಯ್ದಿದ್ರೆ ಸಾಕು. ಹಾಕಿದ ತಕ್ಷಣ ಅದು ಮೇಲ್ಗಡೆ ತೇಳ್ಕೊಂಡು ಬಂದರೆ ಚೆನ್ನಾಗಿರುತ್ತೆ. ಸೊ ಹೊಗೆ ಹೋಗೋ ಥರ ಕಾಯಿಸ್ಬಿಟ್ರೆ ಏನಾಗುತ್ತೆ ಅಂದರೆ ಹಾಕಿದ ತಕ್ಷಣ ನೋಡಿ ಕಂದು ಬಣ್ಣ ಬಂದುಬಿಡುತ್ತೆ. ಈ ಥರ ಬಣ್ಣ ಬಂದರೆ ಸಾಕು. ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಇವಾಗ ಎತ್ತಿಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ, ಕ್ರಿಸ್ಪಿಯಾಗಿ ಬಂದಿತ್ತು. ತಿಂತಿದ್ರೆ ಹಾಗೆ ಕುರುಮ್ ಅಂತಿತ್ತು, ಅಷ್ಟು ಚೆನ್ನಾಗಿತ್ತು. ಲಕ್ಷ್ಯ ಮತ್ತು ಕಿಶನ್ ಅಂತೂ ಫುಲ್ ಎಂಜಾಯ್ ಮಾಡಿದ್ರು ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು ಅಂತ ಲಕ್ಷ್ಯ ತಿಂತಾಯಿದ್ದ. ಹಾಗೆ ಮಾಡ್ತಾನೆ ಖಾಲಿ ಮಾಡ್ತಾಯಿದ್ರು. ಮೋಹನ್ ಅವ್ರಿಗೆ ಅಂತ ಸ್ವಲ್ಪ ಎತ್ತಿಟ್ಬಿಟ್ಟು ಮಿಕ್ಕಿದ್ನೆಲ್ಲ ಇವ್ರಿಗೆ ಕೊಟ್ಟೆ. ಫ್ರೆಂಡ್ಸ್, ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿತ್ತು ಗೋಧಿ ಬಿಸ್ಕೆಟ್ ಅಂತೂ. ನನಗೆ ತುಂಬಾ ಇಷ್ಟ ಆಯಿತು, ಮಕ್ಳಿಗೂ ಅಷ್ಟೇ ತುಂಬಾ ಇಷ್ಟ ಆಯಿತು. ಹಾಗೆ ನೀವು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮಕ್ಕಳಿಗೆ ಹೆಲ್ದಿಯಾಗಿ ಮಾಡಿಕೊಡ್ಬೋದು. ಯಾಕೆಂದರೆ ಇದಕ್ಕೆ ನಾನು ಮೈದಾ ಹಾಕಿಲ್ಲ, ಸೋಡಾ ಹಾಕಿಲ್ಲ, ಏನೂ ಇಲ್ಲ. ಇದಕ್ಕೆ ಗೋಧಿಯಿಂದ ಯೂಸ್ ಮಾಡಿಕೊಂಡು ಬಿಸ್ಕೆಟ್ನ ಮಾಡಿರೋದು, ಹೆಲ್ದಿಯಾಗಿರುತ್ತೆ. ಹಾಗೆ ಇದನ್ನು ಡೀಪ್ ಫ್ರೈ ಮಾಡಿದ್ದೀವಿ ಅನ್ನೋದು ಬಿಟ್ಟರೆ ಇನ್ನೇನಿಲ್ಲ. ನೀವು ಬೇಕಾದರೆ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ಬೋದು. ರಿಫೈನ್ಡ್ ಆಯಿಲು ಬೇಡ ಅನ್ನೋದಾದರೆ ಕೊಬ್ಬರಿ ಎಣ್ಣೆನೂ ಸಹ ಯೂಸ್ ಮಾಡ್ಕೊಳ್ಬೋದು. ತುಂಬಾ ರುಚಿಯಾಗಿ ಸಖತ್ತು ಟೇಸ್ಟಿಯಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ಮಕ್ಳಿಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ. ಒಂದ್ಸರಿ ಇದನ್ನು ಮಾಡಿಕೊಡಿ ಮನೆಯಲ್ಲಿ. ಹಾಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಏನೇನಾಯಿತು ಅನ್ನೋದು ಸಣ್ಣದಾಗಿ ಕ್ಲಿಪ್ಪಿಂಗ್ಸ್ನ ತೆಗೆದು ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಸೊ ಈ ವ್ಲಾಗ್ ಇಷ್ಟ ಆಗಿದ್ರೆ ಗೊತ್ತಲ್ವಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಹೊರಡ್ತೀನಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.